ಬೀದರ್ನ ಕುಮಾರ ಚಿಂಚೋಳಿಯ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಹಾಗೆಯೇ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಮತ್ತು ಲಕ್ಷ ದೀಪೋತ್ಸವ ನಡೆಯಿತು. ಇದರ ನಡುವೆ ಡಿಸಿ ಬಂದು ರೈತರಿಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಬೀದರ್ ಜನರಿಗೆ ಜಿಲ್ಲಾಧಿಕಾರಿ ಸಿಹಿ ಸುದ್ದಿ. ಬೀದರ್ ಜಿಲ್ಲೆಯಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ನೆರವೇರಿತು. ಜಾತ್ರೆಗೆ ರಾಜೇಶ್ವರ ಶಿವಾಚಾರ್ಯರು ಚಾಲನೆ ಕೊಟ್ಟರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸ್ವಾಮೀಜಿಗಳು ಜಿಲ್ಲಾಧಿಕಾರಿ ಶಿಲ್ಪಾ ಮುಂದೆ ಮಳೆಯಿಂದ ಆದಂತಹ ಹಾನಿ ಬಗ್ಗೆ ಮಾತನಾಡಿದರು. ರೈತರ ಬದುಕು ಮೊರಬಟ್ಟೆಯಾಗಿದೆ. ರೈತರು ಉಳಿದರೆ ಮಾತ್ರ ಎಲ್ಲರೂ ಕೂಡ ಉಳಿಯಲು ಸಾಧ್ಯ. ಹಳ್ಳಿ ಊರು ಉಳಿದರೆ ಮಾತ್ರ ಎಲ್ಲವೂ ಕೂಡ ಸಾಧ್ಯ. ರೈತರಿಗೆ ಪರಿಹಾರ ನೀಡಿ ಅಂತ ಹೇಳಿದರು. ರೈತರ ಬದುಕನ್ನು ಕಟ್ಟತಕ್ಕಂತಹ ಕೆಲಸ ತಮ್ಮ ಕೈಯಲ್ಲಿದೆ. ಒಳ್ಳೆ ರೀತಿಯಾಗಿ ವರದಿ ಕಳಿಸಿದ್ರೆ ಬೆಳೆ ವಿಮಾ ಇರಬಹುದು, ಇನ್ನಾವುದೇ ವ್ಯವಸ್ಥೆಗಳಿರಬಹುದು, ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅದೊಂದು ಕೆಲಸ ಆಗಬೇಕು ಅನ್ನತಕ್ಕಂಥದ್ದು. ನಮ್ಮ ಸಾಹೇಬರು ಕಲ್ಯಾಣ ಕರ್ನಾಟಕ ವಿಭಾಗದ ಒಂದು ಕಾರ್ಯದರ್ಶಿಗಳಾಗಿ ನಿರ್ವಾಹಕರಾಗಿ ತಾವು ಬಂದಿದ್ರಿ. ಬಹಳ ದೊಡ್ಡ ಜವಾಬ್ದಾರಿ ಇದೆ. ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದ ವ್ಯವಸ್ಥೆಯಿಂದ ಒಂದು ಅದ್ವಿತೀಯವಾಗಿರತಕ್ಕಂಥ ಕಾರ್ಯ ಏನು ಅಂತಂದ್ರೆ ಈ ಭಾಗದಲ್ಲಿ ಸೂರ್ಯ ಪ್ರಕಾಶ ಭರ್ಪೂರ್ ಇದೆ. ಸ್ವಾಮೀಜಿ ಮಾತಿಗೆ ಸ್ಪಂದಿಸಿದಂತಹ ಜಿಲ್ಲಾಧಿಕಾರಿ ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಎಲ್ಲಾ ಸರ್ವೆ ನಡೆದಿದೆ. ಅಕ್ಟೋಬರ್ ಅಂತ್ಯದೊಳಗೆ ಜಿಲ್ಲೆಯ ಎಲ್ಲಾ ರೈತರ ಖಾತೆಗೆ ಬೆಳೆ ಪರಿಹಾರ ಜಮೆ ಆಗುತ್ತೆ ಅಂತ ಹೇಳಿದ್ರು. ಹೇಳಿದಂತೆ ಈ ವರ್ಷ ತುಂಬಾ ಮಳೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಮಳೆಯಿಂದ ಹಾನಿ ಕೂಡ ಆಗಿದೆ. ಈಗಾಗಲೇ ಅವರು ಹೇಳಿದಂಗೆ ಸರ್ವೆ ಆಕ್ಚುಲಿ ಆಗಿದೆ. ಈಗ ಡೇಟ್ ಎಂಟ್ರಿ ಕೂಡ ನಡೀತಾ ಇದೆ. ಆಬ್ಜೆಕ್ಷನ್ ಪೀರಿಯಡ್ ಕರೆದ ನಂತರ ಈಗ ಎಲ್ರಿಗೂ ಪರಿಹಾರ ಕೂಡ ಸಿಗುತ್ತೆ. ಅಕ್ಟೋಬರ್ ತಿಂಗಳ ಒಳಗಡೆ ನಾವು ಖಂಡಿತ ಅದು ಟ್ರೈ ಮಾಡ್ತಾ ಇದ್ದೀವಿ. ಸೊ ಯಾರಿಗಾರ್ದು ಬೆಳೆ ಹಾನಿಯಾಗಿದೆ ಅವರಿಗೂ ಪರಿಹಾರ ಕೂಡ ಸಿಗುತ್ತೆ ಅಂತ ಆಶ್ವಾಸನೆ ಕೂಡ ನಾನು ಕೊಡುತ್ತೇನೆ. ಐತಿಹಾಸಿಕ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಜಿಲ್ಲೆಯ ರೈತರಿಗೆ ಜಿಲ್ಲಾಧಿಕಾರಿ ಗುಡ್ ನ್ಯೂಸ್ ಕೂಡ ನೀಡಿದ್ದು, ನಿತ್ಯವೂ ಪರಿಹಾರಕ್ಕಾಗಿ ಹೋರಾಟ, ಆತಂಕದಲ್ಲಿದ್ದಂತಹ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದಂತಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಕುಮಾರ ಚಿಂಚೋಳಿಯ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಹಾಗೆಯೇ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಮತ್ತು ಲಕ್ಷ ದೀಪೋತ್ಸವ ನಡೆಯಿತು. ಇದರ ನಡುವೆ ಡಿಸಿ ಬಂದು ರೈತರಿಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಬೀದರ್ ಜನರಿಗೆ ಜಿಲ್ಲಾಧಿಕಾರಿ ಸಿಹಿ ಸುದ್ದಿ. ಬೀದರ್ ಜಿಲ್ಲೆಯಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ನೆರವೇರಿತು. ಜಾತ್ರೆಗೆ ರಾಜೇಶ್ವರ ಶಿವಾಚಾರ್ಯರು ಚಾಲನೆ ಕೊಟ್ಟರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸ್ವಾಮೀಜಿಗಳು ಜಿಲ್ಲಾಧಿಕಾರಿ ಶಿಲ್ಪಾ ಮುಂದೆ ಮಳೆಯಿಂದ ಆದಂತಹ ಹಾನಿ ಬಗ್ಗೆ ಮಾತನಾಡಿದರು. ರೈತರ ಬದುಕು ಮೊರಬಟ್ಟೆಯಾಗಿದೆ. ರೈತರು ಉಳಿದರೆ ಮಾತ್ರ ಎಲ್ಲರೂ ಕೂಡ ಉಳಿಯಲು ಸಾಧ್ಯ. ಹಳ್ಳಿ ಊರು ಉಳಿದರೆ ಮಾತ್ರ ಎಲ್ಲವೂ ಕೂಡ ಸಾಧ್ಯ. ರೈತರಿಗೆ ಪರಿಹಾರ ನೀಡಿ ಅಂತ ಹೇಳಿದರು. ರೈತರ ಬದುಕನ್ನು ಕಟ್ಟತಕ್ಕಂತಹ ಕೆಲಸ ತಮ್ಮ ಕೈಯಲ್ಲಿದೆ. ಒಳ್ಳೆ ರೀತಿಯಾಗಿ ವರದಿ ಕಳಿಸಿದ್ರೆ ಬೆಳೆ ವಿಮಾ ಇರಬಹುದು, ಇನ್ನಾವುದೇ ವ್ಯವಸ್ಥೆಗಳಿರಬಹುದು, ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅದೊಂದು ಕೆಲಸ ಆಗಬೇಕು ಅನ್ನತಕ್ಕಂಥದ್ದು. ನಮ್ಮ ಸಾಹೇಬರು ಕಲ್ಯಾಣ ಕರ್ನಾಟಕ ವಿಭಾಗದ ಒಂದು ಕಾರ್ಯದರ್ಶಿಗಳಾಗಿ ನಿರ್ವಾಹಕರಾಗಿ ತಾವು ಬಂದಿದ್ರಿ. ಬಹಳ ದೊಡ್ಡ ಜವಾಬ್ದಾರಿ ಇದೆ. ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದ ವ್ಯವಸ್ಥೆಯಿಂದ ಒಂದು ಅದ್ವಿತೀಯವಾಗಿರತಕ್ಕಂಥ ಕಾರ್ಯ ಏನು ಅಂತಂದ್ರೆ ಈ ಭಾಗದಲ್ಲಿ ಸೂರ್ಯ ಪ್ರಕಾಶ ಭರ್ಪೂರ್ ಇದೆ. ಸ್ವಾಮೀಜಿ ಮಾತಿಗೆ ಸ್ಪಂದಿಸಿದಂತಹ ಜಿಲ್ಲಾಧಿಕಾರಿ ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಎಲ್ಲಾ ಸರ್ವೆ ನಡೆದಿದೆ. ಅಕ್ಟೋಬರ್ ಅಂತ್ಯದೊಳಗೆ ಜಿಲ್ಲೆಯ ಎಲ್ಲಾ ರೈತರ ಖಾತೆಗೆ ಬೆಳೆ ಪರಿಹಾರ ಜಮೆ ಆಗುತ್ತೆ ಅಂತ ಹೇಳಿದ್ರು. ಹೇಳಿದಂಗೆ ಈ ವರ್ಷ ತುಂಬಾ ಮಳೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಮಳೆಯಿಂದ ಹಾನಿ ಕೂಡ ಆಗಿದೆ. ಈಗಾಗಲೇ ಅವರು ಹೇಳಿದಂಗೆ ಸರ್ವೆ ಆಕ್ಚುಲಿ ಆಗಿದೆ. ಈಗ ಡೇಟ್ ಎಂಟ್ರಿ ಕೂಡ ನಡೀತಾ ಇದೆ. ಆಬ್ಜೆಕ್ಷನ್ ಪೀರಿಯಡ್ ಕರೆದ ನಂತರ ಈಗ ಎಲ್ರಿಗೂ ಪರಿಹಾರ ಕೂಡ ಸಿಗುತ್ತೆ. ಅಕ್ಟೋಬರ್ ತಿಂಗಳ ಒಳಗಡೆ ನಾವು ಖಂಡಿತ ಅದು ಟ್ರೈ ಮಾಡ್ತಾ ಇದ್ದೀವಿ. ಸೊ ಯಾರಿಗಾರ್ದು ಬೆಳೆ ಹಾನಿಯಾಗಿದೆ ಅವರಿಗೂ ಪರಿಹಾರ ಕೂಡ ಸಿಗುತ್ತೆ ಅಂತ ಆಶ್ವಾಸನೆ ಕೂಡ ನಾನು ಕೊಡುತ್ತೇನೆ. ಐತಿಹಾಸಿಕ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಜಿಲ್ಲೆಯ ರೈತರಿಗೆ ಜಿಲ್ಲಾಧಿಕಾರಿ ಗುಡ್ ನ್ಯೂಸ್ ಕೂಡ ನೀಡಿದ್ದು, ನಿತ್ಯವೂ ಪರಿಹಾರಕ್ಕಾಗಿ ಹೋರಾಟ, ಆತಂಕದಲ್ಲಿದ್ದಂತಹ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದಂತಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.
ಬೀದರ್ನ ಕುಮಾರ ಚಿಂಚೋಳಿಯ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಹಾಗೆಯೇ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಮತ್ತು ಲಕ್ಷ ದೀಪೋತ್ಸವ ನಡೆಯಿತು. ಇದರ ನಡುವೆ ಡಿಸಿ ಬಂದು ರೈತರಿಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಬೀದರ್ ಜನರಿಗೆ ಜಿಲ್ಲಾಧಿಕಾರಿ ಸಿಹಿ ಸುದ್ದಿ. ಬೀದರ್ ಜಿಲ್ಲೆಯಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ನೆರವೇರಿತು. ಜಾತ್ರೆಗೆ ರಾಜೇಶ್ವರ ಶಿವಾಚಾರ್ಯರು ಚಾಲನೆ ಕೊಟ್ಟರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸ್ವಾಮೀಜಿಗಳು ಜಿಲ್ಲಾಧಿಕಾರಿ ಶಿಲ್ಪಾ ಮುಂದೆ ಮಳೆಯಿಂದ ಆದಂತಹ ಹಾನಿ ಬಗ್ಗೆ ಮಾತನಾಡಿದರು. ರೈತರ ಬದುಕು ಮೊರಬಟ್ಟೆಯಾಗಿದೆ. ರೈತರು ಉಳಿದರೆ ಮಾತ್ರ ಎಲ್ಲರೂ ಕೂಡ ಉಳಿಯಲು ಸಾಧ್ಯ. ಹಳ್ಳಿ ಊರು ಉಳಿದರೆ ಮಾತ್ರ ಎಲ್ಲವೂ ಕೂಡ ಸಾಧ್ಯ. ರೈತರಿಗೆ ಪರಿಹಾರ ನೀಡಿ ಅಂತ ಹೇಳಿದರು. ರೈತರ ಬದುಕನ್ನು ಕೆಡತಕ್ಕಂತಹ ಕೆಲಸ ತಮ್ಮ ಕೈಯಲ್ಲಿದೆ. ಒಳ್ಳೆ ರೀತಿಯಾಗಿ ವರದಿ ಕಳಿಸಿದ್ರೆ ಬೆಳೆ ವಿಮಾ ಇರಬಹುದು, ಇನ್ನಾವುದೇ ವ್ಯವಸ್ಥೆಗಳಿರಬಹುದು, ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅದೊಂದು ಕೆಲಸ ಆಗಬೇಕು ಅನ್ನತಕ್ಕಂಥದ್ದು. ನಮ್ಮ ಸಾಹೇಬರು ಕಲ್ಯಾಣ ಕರ್ನಾಟಕ ವಿಭಾಗದ ಒಂದು ಕಾರ್ಯದರ್ಶಿಗಳಾಗಿ ನಿರ್ವಾಹಕರಾಗಿ ತಾವು ಬಂದಿದ್ರಿ. ಬಹಳ ದೊಡ್ಡ ಜವಾಬ್ದಾರಿ ಇದೆ. ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದ ವ್ಯವಸ್ಥೆಯಿಂದ ಒಂದು ಅದ್ವಿತೀಯವಾಗಿರತಕ್ಕಂಥ ಕಾರ್ಯ ಏನು ಅಂತಂದ್ರೆ ಈ ಭಾಗದಲ್ಲಿ ಸೂರ್ಯ ಪ್ರಕಾಶ ಭರ್ಪೂರ್ ಇದೆ. ಸ್ವಾಮೀಜಿ ಮಾತಿಗೆ ಸ್ಪಂದಿಸಿದಂತಹ ಜಿಲ್ಲಾಧಿಕಾರಿ ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಎಲ್ಲಾ ಸರ್ವೆ ನಡೆದಿದೆ. ಅಕ್ಟೋಬರ್ ಅಂತ್ಯದೊಳಗೆ ಜಿಲ್ಲೆಯ ಎಲ್ಲಾ ರೈತರ ಖಾತೆಗೆ ಬೆಳೆ ಪರಿಹಾರ ಜಮೆ ಆಗುತ್ತೆ ಅಂತ ಹೇಳಿದ್ರು. ಹೇಳಿದಂಗೆ ಈ ವರ್ಷ ತುಂಬಾ ಮಳೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಮಳೆಯಿಂದ ಹಾನಿ ಕೂಡ ಆಗಿದೆ. ಈಗಾಗಲೇ ಅವರು ಹೇಳಿದಂಗೆ ಸರ್ವೆ ಆಕ್ಚುಲಿ ಆಗಿದೆ. ಈಗ ಡೆಟ್ ಎಂಟ್ರಿ ಕೂಡ ನಡೀತಾ ಇದೆ. ಆಬ್ಜೆಕ್ಷನ್ ಪೀರಿಯಡ್ ಕರೆದ ನಂತರ ಈಗ ಎಲ್ರಿಗೂ ಪರಿಹಾರ ಕೂಡ ಸಿಗುತ್ತೆ. ಅಕ್ಟೋಬರ್ ತಿಂಗಳ ಒಳಗಡೆ ನಾವು ಖಂಡಿತ ಅದು ಟ್ರೈ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರ್ದು ಬೆಳೆ ಹಾನಿಯಾಗಿದೆ ಅವರಿಗೂ ಪರಿಹಾರ ಕೂಡ ಸಿಗುತ್ತೆ ಅಂತ ಆಶ್ವಾಸನೆ ಕೂಡ ನಾನು ಕೊಡುತ್ತೇನೆ. ಐತಿಹಾಸಿಕ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಜಿಲ್ಲೆಯ ರೈತರಿಗೆ ಜಿಲ್ಲಾಧಿಕಾರಿ ಗುಡ್ ನ್ಯೂಸ್ ಕೂಡ ನೀಡಿದ್ದು, ನಿತ್ಯವೂ ಪರಿಹಾರಕ್ಕಾಗಿ ಹೋರಾಟ, ಆತಂಕದಲ್ಲಿದ್ದಂತಹ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದಂತಾಗಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಕುಮಾರ ಚಿಂಚೋಳಿಯ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಹಾಗೆಯೇ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಮತ್ತು ಲಕ್ಷ ದೀಪೋತ್ಸವ ನಡೆಯಿತು. ಇದರ ನಡುವೆ ಡಿಸಿ ಬಂದು ರೈತರಿಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಬೀದರ್ ಜನರಿಗೆ ಜಿಲ್ಲಾಧಿಕಾರಿ ಸಿಹಿ ಸುದ್ದಿ. ಬೀದರ್ ಜಿಲ್ಲೆಯಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ನೆರವೇರಿತು. ಜಾತ್ರೆಗೆ ರಾಜೇಶ್ವರ ಶಿವಾಚಾರ್ಯರು ಚಾಲನೆ ಕೊಟ್ಟರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸ್ವಾಮೀಜಿಗಳು ಜಿಲ್ಲಾಧಿಕಾರಿ ಶಿಲ್ಪಾ ಮುಂದೆ ಮಳೆಯಿಂದ ಆದಂತಹ ಹಾನಿ ಬಗ್ಗೆ ಮಾತನಾಡಿದರು. ರೈತರ ಬದುಕು ಮೊರಬಟ್ಟೆಯಾಗಿದೆ. ರೈತರು ಉಳಿದರೆ ಮಾತ್ರ ಎಲ್ಲರೂ ಕೂಡ ಉಳಿಯಲು ಸಾಧ್ಯ. ಹಳ್ಳಿ ಊರು ಉಳಿದರೆ ಮಾತ್ರ ಎಲ್ಲವೂ ಕೂಡ ಸಾಧ್ಯ. ರೈತರಿಗೆ ಪರಿಹಾರ ನೀಡಿ ಅಂತ ಹೇಳಿದರು.